ನಿತೀಶ್ ಕುಮಾರ್ ಬಗ್ಗೆ ಒಂದು ಮಾತು ಹೇಳಬೇಕು. ಈ ನಿತೀಶ್ ಕುಮಾರ್ ಸ್ನೇಹ ಬೆಳೆಸೋದು ಒಂದೇ, ಜೇಬಲ್ಲಿ ಬೆಂಕಿ ಕೆಂಡ ಹಾಕಿಕೊಂಡು ಸುತ್ತೋದು ಒಂದೇ. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಈ ವಿಷಯ ಗೊತ್ತೇ ಇದೆ ಅವರಿಗೆ. ಅಷ್ಟರಲ್ಲೇ ನಿತೀಶ್ ಕುಮಾರ್ ಟೀಮ್ ಹೊಸ ವರಸೆ ಶುರು ಮಾಡಿದೆ. 2022ರಲ್ಲಿ ಮೋದಿ ಸರ್ಕಾರ ಪರಿಚಯ ಮಾಡಿತ್ತು ಅಗ್ನಿವೀರ್. ಈ ಅಗ್ನಿವೀರ್ ಯೋಜನೆಯನ್ನು ಮರುಪರಿಶೀಲನೆ ಮಾಡಬೇಕು, ನಾನು ಸಪೋರ್ಟ್ ಕೊಡಬೇಕು ಅಂತಂದರೆ ಅಂತ ನಿತೀಶ್ ಕುಮಾರ್ ಹೇಳಿಸಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ JDU ಪಕ್ಷದ ನಾಯಕ KC ತ್ಯಾಗಿ ಈ ಮಾತನ್ನು ಹೇಳಿದ್ದಾರೆ. BJP ನಾಯಕರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ. ನೋಡಿ ಏನಾಗುತ್ತೆ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಈಗ BJP CAA ತರ್ತೀವಿ, ಒಂದು ದೇಶ ಒಂದು ಎಲೆಕ್ಷನ್, NRC ಹೀಗಿರ್ತದೆ. TDPದೊಂದು 4-5 ಇರುತ್ತೆ ಮ್ಯಾನಿಫೆಸ್ಟೋದಲ್ಲಿ, ನಾವು ಹಿಂಗೆ ಬಂದರೆ ಹಿಂಗೆ. JDU ಇರುತ್ತೆ, ನಾವು ಹಿಂಗೆ ಬಂದರೆ ಹಿಂಗೆ. ಸೊ ಎಲ್ಲ ಪಕ್ಕಕ್ಕಿಡಿ ಸೈಡ್ಗೆ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ನಿಮ್ದೊಂದು 4, ನಿಮ್ದೊಂದು 4, ನಿಮ್ದೊಂದು 4, ಅದು ನಡೆಯುತ್ತೆ. ಓಕೆ, KC ತ್ಯಾಗಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. अग्निवीर योजना को लेकर के मतदाताओं के एक हिस्से में नाराजगी रही है। हमारी पार्टी चाहती है कि विस्तार से उन कमियों खामियों को दूर किया जाए जिसको लेकर के जनता ने सवाल उठाए। यूसीसी पर भी क्या यूनिफॉर्म सिविल कोड पर पार्टी के राष्ट्रीय अध्यक्ष होने के नाते विधि आयोग के अध्यक्ष श्री चौहान को मुख्यमंत्री चिट्ठी लिख चुके हैं। हम इसके विरुद्ध नहीं है, लेकिन जितने भी स्टेक होल्डर्स हैं, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗೋದು ಗ್ಯಾರಂಟಿ. ಆದರೆ BJP ವಲಯದಲ್ಲಿ ಯಾಕೆ ಖುಷಿ ಇಲ್ಲ ಅಂತಂದರೆ, ಈ ಕೈ ಕಟ್ಟಿ ಹಾಕಿ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಅವರಿಗೆಲ್ಲ ಹಿಂಗೆ ಅಂತಂದರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನೇ ನಡೆದದ್ದೇ ದಾರಿ, ನಾವು ಸಾಕಿದ್ದು ಸಿಂಹಮ್ಮ, ಹಂಗೆಲ್ಲ ಆಗತ್ತಾ ಅಂತ ಹೇಳ್ತಾರಲ್ವ, ಹಂಗೆ ನಡಿಬೇಕಂತ ಅವ್ರಿಗೆ ಆಸೆ. ನಮ್ಮ ನಾಯಕ ಇದು TDP ನಾಯಕರ ಹತ್ರ, ಆಮೇಲೆ ನಿತೀಶ್ ಕುಮಾರ್ ಹತ್ರ. ಯಾಕೆ ಅಂದರೆ ನೋಡಿ, ಹೆಗಲೇರ್ಬಿಟ್ಟಿದ್ದಾರೆ JDU. ಡಿಮಾಂಡ್ ಶುರುವಾಗಿದೆ JDUದು. ಏನು ಕೇಳ್ತೀನಿ ಬನ್ನಿ ನೋಡಿ. JDU ನಾಯಕರ ಬೇಡಿಕೆ ಒಂದೆರಡಲ್ಲ, ಅದು ಮಾಡಿ ಇದು ಮಾಡಿ. ಈಗ ಅಗ್ನಿವೀರ್ ಬೇಡ ಅಂತ ಹೇಳಿ ಆಯಿತು. ದಿನಕ್ಕೊಂದು ಬೇಡಿಕೆ ಬಾಣ ಬರ್ತಾ ಇದೆ ಅವರ ಕಡೆಯಿಂದ. ಮೊದಲು ಮಂತ್ರಿಗಿರಿಗೆ JDU ಬೇಡಿಕೆ ಕೊಡ್ತು, ಇಷ್ಟು ಮಂತ್ರಿ ಮಾಡಿ ಅಷ್ಟು ಮಂತ್ರಿ ಮಾಡಿ ಅಂತೇಳಿ. ಈಗ ಕೇಳಿದ ಖಾತೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಕೇಳಿದ ಖಾತೆ ನಮ್ಗೆ ಸಿಗಬೇಕು. ಹೊಸ ವರ್ಷ ನೋಡಿ, ಈ ತ್ಯಾಗಿ ಇದ್ದಾರಲ್ಲ, ತ್ಯಾಗಿ ಬಂದು ಇದನ್ನೇ ಬಾಂಬ್ ಬಿಡ್ತಾ ಇಡೋದು, ಒಂದೊಂದೇ ಅದು ಕೊಡಿ ಇದು ಕೊಡಿ. ಹೊಸ ವರ್ಷ ಶುರು ಮಾಡಿದೆ ನಿತೀಶ್ ಆ್ಯಂಡ್ ಟೀಮ್. ನಿತೀಶ್ ಕುಮಾರ್ ಏನು ಹೇಳಬೇಕು ಅದನ್ನು ತ್ಯಾಗಿ ಅವರು ಹೇಳ್ತಾ ಇರ್ತಾರೆ. ಅಗ್ನಿವೀರ್ ಯೋಜನೆ ಬೇಡವೇ ಬೇಡ ಹೇಳೇಬಿಟ್ರೆ, ಅಗ್ನಿವೀರ್ ಯೋಜನೆ ಬೇಡ. NDA ಒಪ್ಕೊಬಿಡ್ತಾ ಇದೆ, ನರೇಂದ್ರ ಮೋದಿ ಅಥವಾ BJP ಒಪ್ಕೋತಾ ಇದೆ. ಆಮೇಲೆ ಮೋದಿ ಕನಸಿನ ಯೋಜನೆ ಅಗ್ನಿವೀರ್ ಮೇಲೆ ಏನಾಗತ್ತೆ, ಇದನ್ನೇ BJP ಕಾರ್ಯಕರ್ತರು ಬಯಸ್ತಾ ಇಲ್ಲ. ನರೇಂದ್ರ ಮೋದಿ ಇಷ್ಟು ವೀಕ್ ಆಗಬಾರ್ದು ಅಂತ ಬಯಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಬೇಡ ಅಂದರು. ಆದರೆ ಮೋದಿ ಏನು ಗೊತ್ತಾ, ಒಮ್ಮೆ ಡಿಸೈಡ್ ಮಾಡಿದರೆ ಅದು ಆಗಲೇಬೇಕು. ಮಾಡಿದರು ಅಗ್ನಿವೀರ್, ಈಗ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಎಷ್ಟೇ ಪ್ರತಿಭಟನೆ ಮಾಡಿದರೂ ಕೂಡ ಮೋದಿ ಬಗ್ಗಿರಲಿಲ್ಲ. ಈಗ ಏನು ಮಾಡ್ತಾರೆ, ಈಗ BJP ದೌರ್ಬಲ್ಯದ ಲಾಭ ಪಡೆಯಲು ಯತ್ನ. ಮಾಡಿಲ್ಲ ಅಂದರೆ ನಾನಿಲ್ಲಪ್ಪ ಅಂತ, ಮಾಡಿಲ್ಲ ಅಂದರೆ ನಾನಿಲ್ಲಪ್ಪ. ಬೇರೆ ನಾಯಕರಾದರೆ ಮನಮೋಹನ್ ಸಿಂಗು, ದೇವೇಗೌಡರು, ಇಂದ್ರಕುಮಾರ್ ಗುಜ್ರಾಲು, VP ಸಿಂಗು, ಅಥವಾ ನರಸಿಂಹರಾವು, ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇವರು ಮ್ಯಾನೇಜ್ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅವರ ಫಾಲೋವರ್ಸ್ಗೆ ಅದು ಇಷ್ಟ ಇಲ್ಲ. ಮುಂದೆ ಜಾತಿ ಜನಗಣತಿಗೂ ಪಟ್ಟು ಹಿಡಿಯಬಹುದು. ಯಾಕೆಂದರೆ ಬಿಹಾರದಲ್ಲಿ ಇದೇ ನಿತೀಶ್ ಕುಮಾರ್ ಜಾತಿ ಜನಗಣತಿ ಫಸ್ಟ್ ಆಫ್ ಆಲ್ ಜಾತಿ ಜನಗಣತಿ ಮಾಡೋಕ್ಕೆ ಬರಲ್ಲ. ಜಾತಿ ಜನಗಣತಿ ಮಾಡೋದು ಕೇಂದ್ರವೇ, ಓಕೆ. ಆದರೆ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಜಾತಿ ಜನಗಣತಿ ಮಾಡ್ಬೋದು. ಇಲ್ಲಿ ಸಿದ್ದರಾಮಯ್ಯ ಮಾಡಿದ್ರಲ್ವ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹೀಗೆಲ್ಲ ಮಾಡ್ಬೋದು. ಆದರೆ ಅದು ಅಳಿಯಲ್ಲ ಮಗಳ ಗಂಡ ಹಂಗಿದ್ದಂಗೆ, ಓಕೆ. ಇನ್ನು JDU ಪ್ರಣಾಳಿಕೆ ಜಾರಿಗೆ ಆಗ್ರಹ ಮಾಡಬಹುದು. ನಮ್ಮದು ಇಷ್ಟೆಲ್ಲ ಡಿಮಾಂಡ್ ಇದೆ ಮಾಡಿ ಅಂತೇಳಿ, ಓಕೆ.
ಇದೆಲ್ಲವೂ ಕೂಡ ಜೆ ಡಿ ಯುನ ಪ್ರಾಬ್ಲಮ್. ಜೆ ಡಿ ಯು ಜೊತೆ ಹೋದರೆ ಉಂಟಾಗುವಂಥ ನಾಳೆ ಇದು ಉಂಟಾಗುತ್ತೆ ಸರ್. ಏನು ಜೆ ಡಿ ಯು ಸುಮ್ಮನೆ ಕೊಟ್ಬಿಡ್ತಾರೆ ನರೇಂದ್ರ ಮೋದಿ ಅಂತ? ಇಲ್ಲ, ಅವ್ರಿಗೆ ಅವರು ಮುಖ್ಯ ಆಗಿರ್ತಾರೆ. ಇದನ್ನೆಲ್ಲ ಸಹಿಸ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಕಳೆದ 25 ವರ್ಷ ಆರಾಮಾಗಿ 3 ಬಾರಿ ಮುಖ್ಯಮಂತ್ರಿ ನಿರ್ಧಾರಗಳು. ಕಚ್ ನಹಿ ದೇಖಾ ಅಥವಾ ಕುಚ್ ನಹಿ ದೇಖಾ. ಕಚ್ ಅನ್ನುವಂಥ ಒಂದು ಜಾಗ ಹೆಂಗೆ ಭೂಕಂಪದಲ್ಲಿ ನಾಶ ಆಗೋಗಿರುತ್ತೆ, ಅದನ್ನು ನರೇಂದ್ರ ಮೋದಿ ಹೆಂಗೆ ರೆಡಿ ಮಾಡ್ತಾರೆ. ಆಮೇಲೆ ಅಮಿತಾಬ್ ಬಚ್ಚನ್ ಬಂದು ಅದಕ್ಕೊಂದು ಆ್ಯಡ್ ಕೊಡ್ತಾರೆ, ಕಚ್ ನಹಿ ದೇಖಾ ಅಥವಾ ಕುಚ್ ನಹಿ ದೇಖಾ ಅಂತೇಳಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಆಗುತ್ತೆ. ಅದನ್ನೆಲ್ಲ ನರೇಂದ್ರ ಮೋದಿ ಬಾಕಿದವ್ರ ಹತ್ರ ಕೇಳಬೇಕಾಗಿರಲಿಲ್ಲ. ಡಿಸೈಡ್ ಮಾಡೋದು, ಅನುಷ್ಠಾನಗೊಳಿಸೋದು. ಹಿಂಗಾಗಲ್ಲ.